ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು, ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವ್ರು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಲೆ ತಿರ್ಕ ಹುಚ್ಚ ಅವನಿಗೆ ಕನ್ನಡ ಸಿನಿಮಾದಲ್ಲಿ ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸೋಕ್ಕಾದರೂ ಅವನು ನ್ಯಾಯವಾಗಿ ಮಾತಾಡಬೇಕಾಯ್ತು. ಅದನ್ನು ಬಿಟ್ಟು ಕನ್ನಡನ ಅವಹೇಳನ ಮಾಡೋವಂಥದ್ದು, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದನ್ನು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ಥರನೇ. ಅವನು ಅದೇ ಥರದವನೇ. ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಣುಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಕ್ಕೆ ಬರೋಕ್ಕೆ ಬಿಡಬಾರ್ದು ಅವನ್ನ. ಕರ್ನಾಟಕ ಸರ್ಕಾರ ಇದ್ರೆ ಫಸ್ಟ್ ಇದು ಮಾಡಬೇಕು. ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ, ಸರ್ಕಾರನೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಹಿಷ್ಕಾರ ಹಾಕಬೇಕು. ಸರ್ಕಾರನೇ ಹಾಕಬೇಕು.